ದತ್ತಾತ್ರೇಯ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಗುರು ದತ್ತಾತ್ರೇಯರು ನಿಮ್ಮ ಜೀವನಕ್ಕೆ ನೀವು ಅಂದ್ಕೊಂಡಿರುವಂಥ ಎಲ್ಲ ಅನುಗ್ರಹವನ್ನು ಅನುಗ್ರಹಿಸಲಿ ಅಂತ ಬೇಡ್ಕೊಳ್ತಾ, ನಿಮಗೆ ಇನ್ನೂ ಹೆಚ್ಚಿನ ಒಳಿತು ಆಗಲಿ ಅಂತ ಕೇಳ್ಕೊಳ್ತಾ, ಒಬ್ಬ ಒಳ್ಳೆಯ ಗುರು ನಿಮ್ಮ ಜೀವನಕ್ಕೆ ಸಿಕ್ಕಿ ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ಆಶೀರ್ವಾದದಲ್ಲಿ ನಿಮ್ಮ ಜೀವನ ಚೆನ್ನಾಗಿ ಹೋಗಲಿ ಅಂತ ಹಾರೈಸ್ತೀನಿ. ಸೊ ಮೊದಲನಿಗೆ ಮೆಡಿಟೇಷನ್ ಮಾಡಿ, ಚಾಂಟ್ ಮಾಡಿ, ಜಾಸ್ತಿ ಪ್ರೇಯರ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಾರ್ಥನೆಗಳ ಫಲವಾಗಿ ನೀವು ಅಂದ್ಕೊಂಡಿರೋದು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಬಂದಂಥ ಒಬ್ಬರು ಗುರು ನಿಮ್ಮ ಜೀವನದಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಯಾಕೆ ಅವರು ದೂರ ಆಗ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಇದ್ದರೆ, ನಿಮಗೆ ಏನು ಅವರು ಮಾರ್ಗದರ್ಶನ ಕೊಡಬೇಕಾಗಿತ್ತು ಅಥವಾ ಅವ್ರು ನಿಮ್ಗೇನು ಗೈಡೆನ್ಸ್ ಮಾಡಬೇಕಿತ್ತು, ಸೊ ಆ ಗೈಡ್ ಅವ್ರು ಮಾಡಾಗಿದೆ. ಸೊ ಈಗ ಅವರು ನಿಮಗೆ ಮಾರ್ಗದರ್ಶನನ ಜ್ಯೋತಿ ರೂಪದಲ್ಲಿ ತೋರಿಸಿ ಹೊರಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಯಾರಿಗೋ ಒಬ್ಬರಿಗೆ ಜ್ಯೋತಿಯಲ್ಲಿ ದೀಪದ ಬೆಳಕಿನಲ್ಲಿ ಗುರುಗಳು ಕಾಣಿಸ್ತಾರೆ ಅನ್ನುವಂಥದ್ದು. ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕೆಲವು ಸತಿ ಮಾಡ್ಕೊಳ್ಬೇಕಾಗತ್ತೆ, ಕೆಲವು ಸತಿ ನಾವು ಮಾಡ್ಕೊಳ್ದಿರ ಹಾಗೆ ಇರ್ತೀವಿ. ಸೊ ನೀವು ಮಾಡ್ಕೊಳ್ಳಿ ಅಥವಾ ಮಾಡ್ಕೊಳ್ದಿರ ಇದ್ರೂ ಕೂಡ ಗುರು ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ಸೊ ಅದು ಅದೇ ರೀತಿ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸಾಕಷ್ಟು ಪಾಠಗಳನ್ನ ಕಲಿಸ್ತಾ ಇದ್ದೀರಾ, ಆದರೂ ಗುರುಗಳ ಕೆಲಸ ತಿದ್ದೋದು ತಿತ್ತಾನೆ ಇರ್ತಾರೆ ಅನ್ನುವಂಥದ್ದು ಇದೆ. ಪದೇ ಪದೇ ಮಾಡಿ ತಪ್ಪನ್ನೇ ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇದೆ, ಹಾರ್ಮೋನ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಬಾಡಿ ಮೈಂಡ್ ಸೋಲನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ದೇಹದಲ್ಲಿ ಮತ್ತು ಪ್ರಕೃತಿಯಲ್ಲಿ ಪಂಚಭೂತಗಳು ಸರಿಸಮಾನವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಪಂಚಭೂತಗಳಲ್ಲಿ ಲೀನ ಆಗ್ತಾರೆ ಅನ್ನುವಂಥದ್ದು ಕೂಡ ಕೇಳಿಸ್ತಾ ಇದೆ. ಏನೋ ವಾಟ್ ಐ ಮೀನ್ ಟು ಪಂಚಭೂತಗಳಲ್ಲಿ ಲೀನ ಆಗ್ತಾರೆ ಅಂತ. ಸೊ ದುಡ್ಡು ಬರೋದ್ರಲ್ಲಿ ಇದೆ, ಒಳ್ಳೆಯ ಬೆಲೆ ಎಲ್ಲವೂ ಕೂಡ ಬರುತ್ತೆ. ದ್ವೀಪಖಂಡಗಳನ್ನ ಯಾರೋ ಖರೀದಿ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲಕ್ಕಿಂತ ಹೆಚ್ಚಿನ ಒಳಿತಾಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲ ಒಂದು ಕಡೆ ಒಂದಷ್ಟು ವಿಚಾರಗಳು ನಿಮ್ಮ ಮುಖಾಂತರ ಮಾಡಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಗುರುಗಳು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಆ ಆಯ್ಕೆ ಮುಖಾಂತರನೇ ನಿಮ್ಮ ಮುಖಾಂತರ ಏನೇನು ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅದನ್ನು ಮಾಡಿಸ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮನ್ನು ಒಂದು ಚಾನಲಿಂಗ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಕೆಲವರ ಶೆಲ್ಫ್ ಲೈಫ್ ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ರಿಲೇಷನ್ಶಿಪ್ ಎಂಡ್ ಆಗಬಹುದು, ಅಥವಾ ಯಾವುದೋ ಒಂದು ಸಂಬಂಧದಲ್ಲಿ ಇದ್ದಂಥ ತೊಡಕುಗಳು ಕೂಡ ಎಂಡ್ ಆಗಬಹುದು. ಕೆಲವರಿಗೆ ಸಮಸ್ಯೆ ಕೂಡ ಎಂಡ್ ಆಗಬಹುದು. ಆಗಲೇ ಹೇಳ್ದಂಗೆ ಕೆಲವರಿಗೆ ಜೀವನ ಕೂಡ ಎಂಡ್ ಆಗಬಹುದು, ಅವರು ನಿಮ್ಮನ್ನು ಬಿಟ್ಟು ಹೋಗ್ಬೋದು. ಸೊ ಯಾರೋ ಬರ್ತಾರೆ ಅನ್ನುವಂಥದ್ದನ್ನು ಯೋಚನೆ ಮಾಡೋದನ್ನು ನಿಲ್ಲಿಸಿ, ಅಥವಾ ಯಾರನ್ನೋ ಕಟ್ಟಾಕೊಂಡು ಇಟ್ಕೊಬೇಕು ಅನ್ನುವಂಥ ಯೋಚನೆನ ನಿಲ್ಲಿಸಿ ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ಇದ್ದಾಗ ಪರಿಪೂರ್ಣವಾಗಿ ಒಬ್ಬ ವ್ಯಕ್ತಿ ಆಗಿರಲಿ, ಒಂದು ಸಂಬಂಧ ಆಗಿರಲಿ, ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಆ ಸಂಬಂಧ ಅದು ಮುಗೀತು, ಅದು ಹೋಯ್ತು ಅಂದರೆ ಮತ್ತೆ ನೀವು ಎಷ್ಟು ಕೊಟ್ಟರು, ಎಷ್ಟು ಖರ್ಚು ಮಾಡಿದ್ರು, ಏನು ಪ್ರಾರ್ಥನೆ ಮಾಡಿದ್ರು ಅದು ಉಳಿಯೋದಿಲ್ಲ. ಇದ್ದಾಗ ಸರಿಯಾದ ರೀತಿಯಲ್ಲಿ ಅದನ್ನು ಉಳಿಸ್ಕೊಳ್ಳಿ, ಬಳಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಪ್ರಾಮಿಸಸ್ ಮಾಡಿದ್ದೀರಾ, ನಿಮಗೆ ದೇವ್ರಿಗೆ ನೀವು ಎರಡನ್ನೂ ಕೂಡ, ಎರಡು ಫ್ಯಾಮಿಲಿಗಳು ಉಳಿಸ್ಕೊಂಡಿಲ್ಲ. ಕೊಟ್ಟಿರುವಂಥ ಪ್ರಾಮಿಸನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಅದು ನಿಮಗೆ ತೊಂದರೆ ಆಗಬಹುದು. ಮೇ ಬಿ ಸರಿಯಾಗಿ ನಿಮ್ಮ ಪ್ರಾಮಿಸ್ಸು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಏನಾಗಿದೆ, ನೀವು ಮತ್ತು ನಿಮ್ಮ ಫ್ಯಾಮಿಲಿ ಕೊಟ್ಟಿರುವಂಥ ಪ್ರಾಮಿಸನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೀವನ ಒಂದು ಪಾಠಶಾಲೆ. ಸೊ ನಿರಂತರವಾಗಿ ಒಂದಲ್ಲ ಒಂದು ಪಾಠ ಕಳಿಸ್ತಾನೆ ಇರುತ್ತೆ. ಹಾಗೆ ನಮ್ಮ ಬಾಡಿಲಿ ಆಗಿರುವಂಥ ಕೆಲವಷ್ಟು ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಫೇಸಿಗೆ ಇರ್ಬೋದು, ಬಾಡಿಗೆ ಇರ್ಬೋದು ತೊಂದರೆ ಆಗಿದೆ. ಸೊ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜೀವನದಲ್ಲಿ ಕೆಲವು ಅಧ್ಯಾಯಗಳು ಅಹಿತಕರ, ಇನ್ನು ಕೆಲವು ಅಧ್ಯಾಯಗಳನ್ನ ಸುಂದರವಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ.
ದೇವಿಯ ಬಾಯಿ ಕಟ್ಟು ಹಾಕಿದರೆ ಬಾಯಿನ ಬಿಚ್ಚಾಕಿ ಮಕ್ಕಳ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸಾಕಷ್ಟು ಗೊಂದಲಗಳ ನಿವಾರಣೆ ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಈ ಕ್ರಿಸ್ಮಸ್ಸಿಗೆ ಬಹಳಷ್ಟು ವಿಶೇಷವಾದಂಥ ಒಂದಷ್ಟು ವಿಚಾರಗಳು ನಿಮಗೆ ತಿಳಿಬೇಕಾಗಿತ್ತು, ತಿಳಿಸದೇ ಇರೋ ಹಾಗೆ ತಡೆದಿದ್ದಾರೆ, ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕ್ರಿಸ್ಮಸ್ಸಿಗೆ ಮುಂಚೆ ನಿಮಗೆ ಬಹಳಷ್ಟು ವಿಚಾರಗಳು ತಿಳಿಬೇಕಾಗಿತ್ತು, ಆ ವಿಚಾರಗಳು ನಿಮಗೆ ತಿಳಿದಿರೋ ಹಾಗೆ ಬಂಧ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ತಾಳ್ಮೆ ಇರಲಿ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ, ಮತ್ತು ನಿಮಗೆ ಬೇಕಾಗಿರೋ ಉತ್ತರ ಕೂಡ ಸಿಗುತ್ತೆ. ನಂಬಿಕೆ ಭರವಸೆಯಿಂದ ಮುಂದುವರಿರಿ ಅನ್ನುವಂಥದ್ದು ಇದೆ. ಗುರು ದತ್ತಾತ್ರೇಯರ ಆಶೀರ್ವಾದ ನಿಮಗೆ ಇದೆ. ಸೊ ದತ್ತ ಜಯಂತಿ ಇರೋದ್ರಿಂದ ಸೊ ದತ್ತಾತ್ರೇಯರು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನನ ಕೊಡ್ತಾನೆ ಇರ್ತಾರೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳ ವಿರುದ್ಧ ಸೋತಿದ್ದೀನಿ ನಾಗಲ್ಲ ಅನ್ನೋರು ಸಮಸ್ಯೆಯ ವಿರುದ್ಧ ಹೋರಾಡಬೇಡಿ, ಸಮಸ್ಯೆನೇ ಇಲ್ಲ ಅನ್ಸೋದ್ರ ಕಡೆ ಹೋರಾಡಿ ಅನ್ನುವಂಥದ್ದು ಇದೆ. ಸೊ ಆಗ ನಿಮ್ಮ ಜೀವನ ಇನ್ನಷ್ಟು ಬೆಟರ್ ಆಗುತ್ತೆ, ಗುರುಗಳ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಸೊ ನೆನ್ನೆಗೆ ನಾಳೆಗೆ ಇವತ್ತಿನ ಬಗ್ಗೆ ಯೋಚನೆ ಮಾಡಿ. ಇವತ್ತೊಂದೇ ಸತ್ಯ, ಈ ಕ್ಷಣನೇ ಸತ್ಯ ಅನ್ನುವಂಥದ್ದು ಇದೆ. ಕನಸಿನ ಮುಖಾಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ನಿಮ್ಮ ಆಸೆಗಳಿಗೆ ಅಥವಾ ನಿಮಗೆ ಸೂಚನೆಗಳನ್ನ ಕೊಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಲ್ಲ ರೀತಿಯಲ್ಲೂ ಬಂದು ಸೇರೋದು ನನ್ನನ್ನೇ, ಹಾಗಾಗಿ ಎಲ್ಲ ಜಾತಿ ಮತ ಧರ್ಮನೂ ನನ್ನಲ್ಲೇ ಲೀನ ಆಗುತ್ತೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಂಬಿಕೆ ಭರವಸೆ ಅನ್ನೋದು ಮುಖ್ಯ. ನಂಬಿಕೆಯನ್ನು ಉಳಿಸ್ಕೊಳ್ಳಿ, ನಂಬಿಕಸ್ಥರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಈಗ ಇಲ್ಲಿ 3 ಕಾರ್ಡ್ ಇರ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಮೊದಲನೇದು, ಎರಡನೇದು, ಮೂರನೇದು. ಸೊ ಕಲೀರಿ, ಕಲಿಸ್ತಾ ಇರಿ ಅನ್ನುವಂಥದ್ದು ಇದೆ. ಕರ್ಮ ಇದೆ, ಸೊ ಕಾರ್ಮಿಕ್ ಕ್ಲೆನ್ಸಿಂಗ್ ಕೂಡ ನಡೀತಾ ಇದೆ. ಸೊ ಬಾಟಮ್ ಆಫ್ ದಿ ಡೆಕ್ ಕರ್ಮ ಕ್ಲೆನ್ಸಿಂಗ್ ಇದೆ. ನಿಮ್ಮ ಆರ್ಕೇಂಜಲ್ಸ್, ಏಂಜಲ್ಸ್, ಡಿವೈನ್ ಟೀಮ್ ಎಲ್ಲರೂ ಕೂಡ ನಿಮ್ಮ ಕರ್ಮ ಕಳೆಯೋದ್ರಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಿಮ್ಮ ಸಹಾಯ ಸಹಕಾರನೂ ಇರಲಿ ಅನ್ನುವಂಥದ್ದು ಇದೆ. ಆಯಸ್ತ್ರಕ್ಕೆ ಬಲವಾಗಿರಬೇಕಾದ್ರೆ ನೀವು ಯಾಕೆ ಅಳಿಸುವಂಥ ಪ್ರಯತ್ನ ಪಡ್ತೀರಾ, ಮೂರ್ಖರ ಅನ್ನುವಂಥದ್ದು ಇದೆ. ಸೊ ಸಾರಿ, ಈ ಪದ ಬಳಕೆ ನನ್ನದಲ್ಲ, ನನಗೆ ಕೇಳಿಸಿದ್ದು ನಾನು ನಿಮ್ಗೆ ಹೇಳಿದೆ. 3ರಲ್ಲಿ 3 ಬೇಕಾದರೆ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸರೆಂಡರ್ ಮಾಡ್ಕೊಳ್ಳಿ ಗುರುಗಳಿಗೆ. ಕೃಷ್ಣಾರ್ಪಣ ಮಸ್ತು ಅಥವಾ ಗುರುಪಾದಾರ ವಿಂದಕ್ಕೆ ಶರಣಾರ್ಥಿ ಅಂತ ಶರಣಾಗ್ಬಿಡಿ. ಸೊ ಎಲ್ಲವೂ ಕೂಡ ಗುರುಗಳು ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಆಲ್ ಈಸ್ ವೆಲ್ ಅಂತ ಇದೆ. ಸೊ ಯಾರೋ ಒಬ್ಬರು ನಿಮ್ಮ ನಿಜವಾದ ಗುರುಗಳು ನಿಮ್ಮ ಜೀವನನ ಸರಿಯಾದ ಮಾರ್ಗದರ್ಶನಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋ ಪ್ರಯತ್ನ ಪಡ್ತಿದ್ದಾರೆ, ಆದರೆ ಅದಕ್ಕೆ ಯಾರೂ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಆದರೆ ಪ್ರಯತ್ನ ವಿಫಲ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ದೇಹಾತ್ಮಗಳ ಆಟದಲ್ಲಿ ಶಾಶ್ವತವಾಗಿ ಯಾರೋ ಒಬ್ಬರು ಇಲ್ಲ ಆಗ್ಬಿಡಬಹುದು. ಎಚ್ಚರ, ಅತಿ ಆಸೆ ಗತಿಗೇಡು ಅನ್ನೋದು ಇಲ್ಲಿ ಇದೆ. ಯಾರಿಗೆ ಅಂತ ಗೊತ್ತಿಲ್ಲ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸರ್ವಿಂಗ್ ದ ನೀಡಿ ಅಂತ ಇದೆ. ಸೊ ಅಗತ್ಯ ಇರೋರಿಗೆ ಸಹಾಯ ಮಾಡಿ ಅನ್ನುವಂಥದ್ದು ಇದೆ. ಇದರಿಂದ ನಿಮ್ಮ ಸೋಲ್ ಗ್ರೋತ್ ಆಗುತ್ತೆ. ಸೋಲ್ ಗ್ರೋತ್ ಕಡೆ, ನಿಮ್ಮ ಕರ್ಮ ಕಳೆಯೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ತುಂಬ ಆಟ ಆಡ್ತಿದ್ಯಾ ಮಗನೇ, ಆಟ ಆಡು. ನಿನ್ನನ್ನು ಹೇಗೆ ನನ್ನ ಪಾದಕ್ಕೆ ಸೇರಿಸ್ಕೊಬೇಕು ನನಗೆ ಗೊತ್ತಿದೆ, ನಾನು ಸೇರಿಸ್ಕೊಳ್ತೀನಿ ಅನ್ನೋ ಮಾತು ಕೂಡ ಇಲ್ಲಿ ಕೇಳಿಸ್ತಾ ಇದೆ. ಸೊ ಹಾಗಾಗಿ ಯಾರ್ಯಾರು ತುಳಸಿ ಗಿಡನ ಒಣಗಿಸಿದಿರೋ ಸರಿಪಡಿಸ್ಬಿಟ್ಟು ಮತ್ತೆ ತುಳಸಿ ಗಿಡ ಅದೇ ಜಾಗದಲ್ಲಿ ಚಿಗುರಿಸಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಮುಂದಿನ ಅಪಾಯಕ್ಕೆ ನೀವೇ ಹೊಣೆ ಆಗ್ತೀರಾ ಅಂತ ಗುರುಗಳು ಹೇಳಿದ್ದಾರೆ. ಸೊ ತುಳಸಿ ಗಿಡದ ಸುತ್ತಮುತ್ತ ಏನು ಚೆಲ್ಲಿದ್ದೀರಾ, ಏನು ಒಂದು ಸಮಸ್ಯೆನ ಮಾಡಿದ್ದೀರಾ, ಆ ಸಮಸ್ಯೆನೆಲ್ಲ ನೀವು ಸರಿಪಡಿಸ್ಕೊಂಡು ಅಲ್ಲಿ ಮತ್ತೆ ಸರಿ ಹೋಗಬೇಕು ಅನ್ನುವಂಥದ್ದು ಇದೆ. ಮತ್ತು ಆ ಮನೆಗೆ ಚಾವಣಿಗೆ ಏನು ತೊಂದರೆ ಮಾಡಿದ್ದೀರಾ, ಅಥವಾ ಆ ಮನೆ ಬಿದ್ದೋಗೋ ಹಾಗೆ ಏನು ಮಾಡಿದ್ದೀರಾ, ಆ ಮನೆ ಬೀಳ್ದಿರೋ ಹಾಗೆ ಮತ್ತು ಅದನ್ನು ಸರಿಪಡಿಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮುಂದಾಗುವ ಕ್ರಮಗಳಿಗೆ ನೀವೇ ಹೊಣೆ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್.
ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.